ಮತ್ತೆ ಮತ್ತೆ ಪಿಕ್ ಪಾಕೆಟ್ ಹೊಡೆದು ನೀನು ಜೈಲಿಗೆ ಬರುತ್ತಿದೆಯಲ್ಲ, ನೀನು ಬದಲಾಗಲ್ವಾ ಎಂದು ನ್ಯಾಯಾಧೀಶರು ಕೇಳಿದಾಗ, ಎಷ್ಟು ಸಲ ಪಿಕ್ ಪಾಕೆಟ್ ಮಾಡಿದರೂ ಅದೇ ಶಿಕ್ಷೆಯನ್ನು ಕೊಡುತ್ತೀರಲ್ಲ, ನೀವು ಕಾನೂನನ್ನು ಬದಲಾಯಿಸುವುದೇ ಇಲ್ಲವಾ ಎಂದು ಕೇಳಿದ ಜಗದೀಶ್. ನ್ಯಾಯಾಧೀಶರಿಗೆ ಚುಚ್ಚಿದಂತಾಯಿತು. ಜಗದೀಶನನ್ನು ಜೈಲಿಗೆ ಕರೆದುಕೊಂಡು ಹೋಗು ಎಂದು ಜೈಲರನ್ನು ಕರೆದು ಅವರಿಗೆ ನ್ಯಾಯಾಧೀಶರು ಏನೋ ಹೇಳಿದರು. ಜೈಲರ್ ಪಿಕ್ ಪಾಕೆಟ್ ಹೊಡೆದ 10 ಮಂದಿಯನ್ನು ಒಂದೇ ಬ್ಲಾಕ್ನಲ್ಲಿಟ್ಟರು. ಜಗದೀಶ್ ಅವರಲ್ಲೊಬ್ಬನು. ಜೈಲರ್ ಅವನಿಗೆ, ನಿನಗೆ ಈ ಬ್ಲಾಕ್ನಲ್ಲಿ ಊಟ ಸಿಕ್ಕುವುದಿಲ್ಲ, ಅಲ್ಲಿ ಒಂದು ಕ್ಯಾಂಟೀನ್ ಇದೆ, ನೀವು ಮಾಡುವ ಕೆಲಸಕ್ಕೆ ಪ್ರತಿದಿನ 200 ರೂಪಾಯಿಗಳು ಕೂಲಿಯಾಗಿ ಕೊಡಲ್ಪಡುತ್ತವೆ, ಆ ಹಣದಿಂದಲೇ ನೀವು ಊಟ ಮಾಡಬೇಕು. ತಿಂಡಿಗೆ 50 ರೂಪಾಯಿಗಳು, ಊಟಕ್ಕೆ 100 ರೂಪಾಯಿಗಳು, ಉಳಿದ ಹಣ ನಿನಗೆ. ಜಗದೀಶಿಗೆ ಸಂತೋಷವಾಯಿತು. ಆಮೇಲೆ ಜೈಲರ್ ಉಳಿದ 9 ಮಂದಿಯನ್ನು ಕರೆದು ಹೇಳಿದರು, ಜಗದೀಶ್ ಕೂಲಿಯನ್ನು ತೆಗೆದುಕೊಂಡು ಹೋಗುವ ದಾರಿಯಲ್ಲಿ ಅವನ ಹಣವನ್ನು ಪಿಕ್ ಪಾಕೆಟ್ ಮಾಡುವ ಕೆಲಸ ನಿಮ್ಮದು. ಅವನಿಗೆ ಅದು ಗೊತ್ತಾಗಲೇಬಾರದು. ಒಂದೊಂದು ದಿನ ಒಬ್ಬೊಬ್ಬರು ಇದನ್ನು ಮಾಡಬೇಕು. ಯಾರು ಯಾವಾಗ ಮಾಡುತ್ತಿರುವಿರಿ ಎಂಬುದು ಅವನಿಗೆ ಗೊತ್ತಾಗಬಾರದು. ಗೊತ್ತಾದರೆ ನಿಮಗೆ ಊಟ ಕೊಡಲ್ಪಡುವುದಿಲ್ಲ ಎಂದು ಹೇಳಿದರು. ಅವರೆಲ್ಲರೂ ಈ ವಿಷಯಕ್ಕೆ ಒಪ್ಪಿದರು. ಮೊದಲನೆಯ ದಿನವೇ ಜಗದೀಶನ ಪಾಕೆಟ್ಟಿಂದ ಹಣವನ್ನು ತೆಗೆದುಬಿಟ್ಟರು. ಆಗ ಅವನು ಎಷ್ಟು ಬೇಡಿದರೂ ಅವರು ಊಟ ಕೊಡಲೇ ಇಲ್ಲ. ಹಸಿವಿಗೆ ಅವನನ್ನು ತೊಂದರೆಪಡಿಸಿ ನಂತರ ಸ್ವಲ್ಪ ಊಟವನ್ನು ಕೊಟ್ಟರು. ಅವನು ಊಟಕ್ಕೆ ಒದ್ದಾಡುತ್ತಿರುವುದನ್ನು ಉಳಿದ 9 ಮಂದಿ ಕಂಡರೂ ಅವನಿಗೆ ಸಹಾಯ ಮಾಡಲಾರದೆ ಹೋದರು. ಒಂದು ದಿನ ನ್ಯಾಯಾಧೀಶರು ಬಂದು, ಕಾನೂನನ್ನಾಗಲಿ ಶಿಕ್ಷೆಯನ್ನಾಗಲಿ ಬದಲಾಯಿಸಲು ನನಗೆ ಅಧಿಕಾರವಿಲ್ಲ, ಆದರೆ ಸೆರೆಮನೆಯ ನಿಯಮಗಳನ್ನು ಮಾರ್ಪಡಿಸಲು ಜೈಲರ್ಗೆ ಅಧಿಕಾರ ಇದೆ. ಈಗ ನೀವು ಏನು ಹೇಳುತ್ತೀರಿ ಅಂದರು. ಇಡೀ ದಿನ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಒಂದೇ ಕ್ಷಣದಲ್ಲಿ ಹೊಡೆದುಕೊಂಡು ಹೋಗುವುದು ಎಷ್ಟು ದುರ್ಮಾರ್ಗ ಎಂಬುದು ಈಗ ಗೊತ್ತಾಗುತ್ತಿದೆ. ಇನ್ನು ಪಿಕ್ ಪಾಕೆಟ್ ಹೊಡೆಯುವ ಕೆಲಸ ಮಾಡುವುದಿಲ್ಲ ಎಂದು ಜಗದೀಶ್ ಹೇಳಿದ. ಹಣವನ್ನು ಕಳೆದುಕೊಂಡು ಹಸಿವೆಯಿಂದ ಒದ್ದಾಡುವುದನ್ನು ನೋಡಿದ ನಾವು ಸಹ ಸತ್ತರೂ ಇನ್ನು ಮುಂದೆ ಪಿಕ್ ಪಾಕೆಟ್ ಮಾಡುವುದಿಲ್ಲ ಎಂದು ಉಳಿದ 9 ಮಂದಿ ಹೇಳಿದರು. ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ ಎಂದು ಬೈಬಲ್ ಹೇಳುತ್ತದೆ.